ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಚಂದ್ರ ಮಂಗಳಾಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಅಷ್ಟೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ನವಂಬರ್ ತಿಂಗಳ ಕನ್ಯಾ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಕನ್ಯಾ ರಾಶಿಗೆ ನವಂಬರ್ ತಿಂಗಳು ಅತ್ಯಂತ ಅದೃಷ್ಟಶಾಲಿಯಾದ ತಿಂಗಳಾಗಿರುತ್ತೆ. ಈ ತಿಂಗಳ ವಾಕ್ಯದ ಅನುಸಾರವಾಗಿ ನಿಮಗೆ ಅದೃಷ್ಟ ಪವಾಡಗಳು ನಡೆಯಲಿವೆ, ಕನಸುಗಳು ನನಸಾಗಲಿವೆ. ಅಂದರೆ ಪವಾಡ ಸದೃಶವಾದ ಗ್ರಹ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಒದಗಿ ಬರುವಂಥದ್ದು. ಜೊತೆಗೆ ನಿಮ್ಮ ಹಲವಾರು ಕನಸುಗಳು ಈಗ ನನಸಾಗುವಂಥ ಒಂದು ಸದಾವಕಾಶ ಈ ತಿಂಗಳಲ್ಲಿ ಬರಲಿದೆ. ಹಾಗಾಗಿ ತಿಂಗಳ ಆರಂಭದಿಂದಲೇ ನಿಮಗೆ ಅನೇಕ ಉತ್ತಮ ಫಲಗಳು ನಿರೀಕ್ಷೆ ಆಗ್ತವೆ. ಜೊತೆಗೆ ಮಧ್ಯಭಾಗದಿಂದ ಮತ್ತಷ್ಟು ನಿಮಗೆ ಗ್ರಹಗಳ ಬೆಂಬಲ ಬಂದು ಮತ್ತಷ್ಟು ಉತ್ತಮ ಫಲಗಳು ಆಗುವಂಥದ್ದು. ತಿಂಗಳ ಕೊನೆವರೆಗೂ ನಿಮಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಲಾಭಗಳು, ಆದಾಯಗಳು, ಜೊತೆಗೆ ಮನಸ್ಸಿಗೆ ಖುಷಿಯಾಗುವಂಥ ಘಟನೆಗಳು ಈ ನವಂಬರ್ ತಿಂಗಳಲ್ಲಿ ಜರುಗಲಿವೆ. ವರ್ಷದ ಅತ್ಯಂತ ನಿಮಗೆ ಶುಭ ಮಾಸವನ್ನು ಈ ತಿಂಗಳನ್ನು ಸ್ವಾಗತ ಮಾಡಿಕೊಳ್ಳುವಂಥದ್ದು ಈ ಕನ್ಯಾ ರಾಶಿಯವರು. ಅಲ್ಲಿ ರವಿಯಿಂದ ಆರಂಭಿಸಿ ಒಂದೊಂದೇ ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಯಾವ ರೀತಿ ಪೂರಕವಾಗಿದ್ದಾವೆ, ಯಾವ ರೀತಿ ಗ್ರಹಗಳು ಬರ್ಬೋದು ಅಂತ ನೀವು ಗಮನಿಸೋಣ. ಈ ಸೂರ್ಯನಿಂದ ನಿಮಗೆ ತುಲಾ ರಾಶಿಯಲ್ಲಿ ಇರುವಾಗ ಅಂದರೆ 15ನೇ ತಾರೀಕುವರೆಗೂ ಸೂರ್ಯನ ಅನುಗ್ರಹ ಅಷ್ಟಾಗಿ ಇರೋದಿಲ್ಲ. ಸೂರ್ಯನು ನಿಮಗೆ ದ್ವಿತೀಯ ಸ್ಥಾನ ಕಾರಣ ಆರಂಭದಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಹಣಕಾಸಿನ ಖರ್ಚುಗಳು ಜಾಸ್ತಿ ಬರುವಂಥದ್ದು, ಸಣ್ಣ ಪುಟ್ಟ ಮನಸ್ತಾಪಗಳು ಕೌಟುಂಬಿಕವಾಗಿ ಬರುವಂಥದ್ದು. ಹೀಗೆ ಸಣ್ಣ ಪುಟ್ಟ ನಿಮಗೆ ಹಣಕಾಸಿನ ಅವಶ್ಯಕತೆಗೆ ಸ್ವಲ್ಪ ಸಕಾಲದಲ್ಲಿ ಹಣಕಾಸು ಬಾರದೇ ಇರುವಂತಹ ಪ್ರಮೇಯಗಳು ಆರಂಭದ 15ನೇ ತಾರೀಕುವರೆಗೂ ಕಂಡು ಬರ್ಬೋದು. ಅಂದರೆ ಹೆಚ್ಚಿನ ಗಂಭೀರ ಅಡ್ಡ ಪರಿಣಾಮ ಇರಲ್ಲ. ಯಾಕಂದರೆ ನಿಮಗೆ ಶುಕ್ರನ ಅನುಗ್ರಹ ತಿಂಗಳು ಪೂರ್ತಿ ಇರೋದ್ರಿಂದ ಹಣಕಾಸಿಗೆ ಯಾವುದೇ ಕೊರತೆ ಆಗೋದಿಲ್ಲ, ಆದಾಯ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಸಾಂಕೇತಿಕವಾಗಿ ರವಿಯು ನಿಮಗೆ 15ರವರೆಗೂ ಪೂರಕವಾಗಿಲ್ಲ. ಆದರೆ ಯಾವಾಗ 16ನೇ ತಾರೀಕಿಗೆ ಅಲ್ಲಿ ವೃಶ್ಚಿಕ ರಾಶಿಗೆ ಸೂರ್ಯನ ಪ್ರವೇಶ ಆಗುತ್ತೋ 16ರಿಂದ ನಿಮಗೆ ಸೂರ್ಯನಿಂದ ಲಾಭ, ಜಯ, ಯಶಸ್ಸು, ಕೀರ್ತಿ, ಲಾಭ ಇಲ್ಲದೆ ಹಣಕಾಸಿನ ಹರಿವು ಚೆನ್ನಾಗಾಗುತ್ತೆ. ಜೊತೆಗೆ ಹಲವರಿಗೆ ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ, ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಸರ್ಕಾರದ ಕೆಲವು ಕೆಲಸ ಕಾರ್ಯಗಳಿಗೆ ಬೇಗನೆ ಆಗುವಂಥದ್ದು, ಈಗ ಬಹಳ ಕಾಲದಿಂದ ನಿರೀಕ್ಷೆ ಮಾಡ್ತಿದ್ದ ದಾಖಲೆ ಪತ್ರಗಳು ಅಥವಾ ರೆಕಾರ್ಡ್ ಸರ್ಕಾರದ ಯಾವುದಾದ್ರು ವಿಚಾರಗಳು ನಿಮಗೆ ಕೈ ಸೇರುವಂಥದ್ದು. ಜೊತೆಗೆ ಯಾವುದಾದ್ರೂ ಕೌಟುಂಬಿಕ ವಿವಾದ, ಕಲಹ, ಕೋರ್ಟು, ಕೇಸು ಎಲ್ಲ ಇದ್ದರೆ ಅವೆಲ್ಲ ಈಗ ನಿಮ್ಮ ಪರವಾಗಿ ಜಯವಾಗಿ ನಿಮಗೆ ಮನಸ್ಸಿಗೆ ಖುಷಿಯಾಗುವಂಥದ್ದು. ಇನ್ನು ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ವ್ಯಾಪಾರ, ಉದ್ಯಮ ಅಥವಾ ಇಂಡಸ್ಟ್ರಿ ಕೈಗಾರಿಕೆ ನಡೆಸೋರಿಗೆ ಅವರ ಉದ್ಯಮದಲ್ಲಿ ಬಹಳಷ್ಟು ಲಾಭ, ಆದಾಯ ಹೆಚ್ಚಳ ಬರುವಂಥದ್ದು. ಈ ರೀತಿ ಎಲ್ಲ ವರ್ಗದ ಕನ್ಯಾ ರಾಶಿಯವರಿಗೆ 16ರಿಂದ ಸೂರ್ಯನ ಅನುಗ್ರಹ ಆರಂಭ ಆಗುತ್ತೆ. 16ರಿಂದ ತಿಂಗಳ ಅಂತ್ಯದವರೆಗೂ ಸೂರ್ಯ ನಿಮಗೆ ವಿವಿಧ ರೀತಿಯ ಆಶೀರ್ವಾದಗಳನ್ನು ಮಾಡಲಿದ್ದಾನೆ. ಅನೇಕ ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗುವಂಥದ್ದು, ಮದುವೆ ಫಿಕ್ಸ್ ಆಗ್ಬೋದು, ಅವರಿಗೆ ಉದ್ಯೋಗ ಸಿಗ್ಬೋದು, ಇನ್ನೊಬ್ಬರಿಗೆ ಮನೆ ಕೊಳ್ಳುವಂಥ ಯೋಗ ಬರ್ಬೋದು. ಈ ರೀತಿ ಏನೇನು ನಿಮ್ಮ ಗುರಿ ಅಥವಾ ಕನಸಿದೆ ಅದನ್ನು ತಲುಪಲಿಕ್ಕೆ ಸೂರ್ಯನ ವಿಶೇಷವಾದ ಪವಾಡ ಸದೃಶವಾದ ಅನುಗ್ರಹ ನಿಮಗೆ ಬರಲಿದೆ. ಅಪರೂಪಕ್ಕೆ ಇವೆಲ್ಲ ಸಿಗುವಂಥದ್ದು. ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ಅತ್ಯಪರೂಪವಾಗಿ ಅನುಗ್ರಹ ಮಾಡುವಂಥ ಮಂಗಳನು ವರ್ಷದಲ್ಲಿ ಕೇವಲ 3 ಬಾರಿ ಅಷ್ಟೇ, ಅಥವಾ ಒಂದು ಗೋಚಾರದಲ್ಲಿ ಕೇವಲ 3 ರಾಶಿಗಳಿಗಷ್ಟೇ ಆತನ ಒಂದು ಆಶೀರ್ವಾದ ಸಿಗುತ್ತೆ. ಅಂಥ 3 ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆ. ಹಾಗಾಗಿ ನಿಮಗೆ ತೃತೀಯಸ್ಥನಾದ ಮಂಗಳನು ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಕೌಟುಂಬಿಕವಾದ ಸಾಮರಸ್ಯ ಮೂಡುತ್ತೆ. ಹಿಂದೆ ಭಿನ್ನಾಭಿಪ್ರಾಯದ ಸೋದರರ ಮಧ್ಯನೋ, ದಾಯಾದಿಗಳ ಮಧ್ಯನೋ, ಅದು ರಿಲೇಷನ್ಗಳ ಮಧ್ಯೆ ಅವೆಲ್ಲವೂ ಭಿನ್ನಾಭಿಪ್ರಾಯ ನಿವಾರಣೆಯಾಗಿ ಅಲ್ಲಿ ಉತ್ತಮವಾದ ಬಾಂಧವ್ಯ ಮೂಡಲಿದೆ. ಉದ್ಯೋಗ ಹುಡುಕೋರಿಗೆ ಬೇಗನೆ ಉದ್ಯೋಗ ಸಿಗುತ್ತೆ. ಯುವಕರು, ಸಾಧಕರು, ವಿದ್ಯಾರ್ಥಿಗಳಿದ್ರೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ, ಪ್ರೈಸ್, ಬಹುಮಾನಗಳೆಲ್ಲ ಬರ್ಬೋದು. ಅಥವಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸರ್ಕಾರದ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಆಯ್ಕೆ ಆಗುವಂಥ ಶುಭ ಸೂಚನೆಗಳು ಬರ್ಬೋದು. ಅದೇ ರೀತಿ ಈ ವಿವಾಹಕ್ಕೆ ಸಿದ್ಧತೆ ಇದ್ದವರು, ವಿವಾಹಕ್ಕೆ ಅವರು ಪ್ರಯತ್ನ ಪಡೋರು ಅಂಥವ್ರ ವಿವಾಹ ನಿಶ್ಚಯ ಆಗುವಂಥದ್ದು. ಈ ರೀತಿ ಹಲವಾರು ಶುಭ ಕಾರ್ಯಗಳು ಮತ್ತು ನಿಮ್ಮ ಕನಸುಗಳು ನನಸಾಗಲಿಕ್ಕೆ ಮಂಗಳನು ಅಪರೂಪದಲ್ಲಿ ನಿಮಗೆ ಆಶೀರ್ವಾದ ಮಾಡ್ತಿದ್ದೇನೆ. ಇನ್ನು ವ್ಯಾಪಾರ, ಉದ್ಯಮ, ಕೈಗಾರಿಕೆ ನಡೆಸೋರಿಗೆ ಹಾಗೆ ಅನಿರೀಕ್ಷಿತ ಮತ್ತು ನಿರೀಕ್ಷಿತ ಎರಡೂ ರೀತಿಯ ಲಾಭಗಳು ಬರಲಿವೆ. ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಬರಲಿವೆ. ಅನೇಕ ಮಂಗಳದಾಯಕ ಫಲವು ಮಂಗಳು ನಿಮಗೆ ತಿಂಗಳು ಪೂರ್ತಿ ನೀಡಲಿದ್ದಾನೆ. ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನಿಂದ ನಿಮಗೆ ಹೆಚ್ಚೇನೂ ಕೊರತೆಯೂ ಇಲ್ಲ, ಲಾಭವೂ ಇಲ್ಲ. ಯಾಕಂದರೆ ಆತನಿಗೆ ಅಲ್ಲಿ 9ನೇ ತಾರೀಕುವರೆಗೂ ನಿಮಗೆ ಆತನು ತೃತೀಯಸ್ಥನಾಗಿ ಯಾವುದೇ ರೀತಿಯ ಒಂದು ಉತ್ತಮ ಪ್ರಯೋಜನ ಕೊಡೋದಿಲ್ಲ. ಮತ್ತು 10ರಿಂದ ಆತನಿಗೆ ಒಂದು ವಕ್ರಗತಿ ಪ್ರಾಪ್ತವಾಗುತ್ತೆ. ವಕ್ರಗತಿ ಪ್ರಾಪ್ತವಾಗದಲ್ಲೂ ನಿಮಗೆ ಹೆಚ್ಚಿನೇನು ಒಳಿತು ಕೆಡುಕುಗಳು ಅಷ್ಟೇನೂ ಇರೋದಿಲ್ಲ. ಇನ್ನು ಗುರುವಿನ ವಿಚಾರ ನಿಮಗೆ ಗೊತ್ತಿದ್ದಂತೆ ಅತಿಚಾರಿಯಾದ ಗುರು ನಿಮಗೆ ಲಾಭಸ್ಥಾನದ ಲಾಭವನ್ನು ವಿಶೇಷವಾಗಿ ಕೊಟ್ಟಿದ್ದಾನೆ. ಅದರಲ್ಲೂ ತಿಂಗಳ ಮೊದಲ 2 ವಾರದಲ್ಲಿ ಸುಮಾರು 10ನೇ ತಾರೀಕುವರೆಗೂ ಅವರು ರುಜುಗತಿಯಲ್ಲಿದ್ದಾಗ ಅನೇಕ ರೀತಿಯ ಶುಭಫಲಗಳು ಆಗಲಿವೆ. ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ, ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು, ಮದುವೆ ಮುಂಜಿಗೆ ವಿಚಾರದಲ್ಲಿ ಪ್ರಗತಿದಾಯಕ ಮಾತುಕತೆ ನಡೆಯುವಂಥದ್ದು, ಹಿಂದೆ ಮುರಿದು ಬಿದ್ದಂತಹ ಕೆಲವು ಒಪ್ಪಂದಗಳಿಗೆ ಮತ್ತೆ ಮರುಜೀವ ಆಗುವಂಥದ್ದು, ಅದು ಹಿಂದೆ ಮಾಡಿದ ಪ್ರಯತ್ನದಲ್ಲಿ ಸಫಲತೆ ಆಗದಿದ್ದಾಗ ಈಗಿನ ಮಾಡಿದ ಪ್ರಯತ್ನವು ಸಫಲವಾಗಿ ಆಗುವಂಥದ್ದು, ಎಲ್ಲ ವಿವಾದಗಳಿಂದ ಮುಕ್ತರಾಗುವಂಥದ್ದು, ಹಣಕಾಸಿನ ಹರಿವು ಚೆನ್ನಾಗಿ ಆಗಿ ನಿಮಗೆ ಸಾಲಗಳಿದ್ದರೆ
ಸಾಲಗಳನ್ನು ತೀರಿಸುವಂಥ ಅವಕಾಶ. ಈ ರೀತಿ ಅನೇಕ ರೀತಿಯ ಸುಖ ಸಮೃದ್ಧಿ ಮತ್ತು ಆನಂದದಾಯಕ ಫಲವನ್ನು ಗುರು ನಿಮಗೆ ಈ ತಿಂಗಳಲ್ಲಿ ನೀಡಲಿದ್ದಾನೆ. ಇನ್ನು ಶುಕ್ರನ ವಿಚಾರ ಆಗಲೇ ಗೊತ್ತಿರುವಂತೆ ನಿಮಗೆ ಹಣಕಾಸಿಗೆ ಯಾವುದೇ ಕೊರತೆ ಇಲ್ಲ. ತಿಂಗಳಿಡೀ ನಿಮಗೆ ಶುಕ್ರನ ವಿಶೇಷವಾದ ಧನಸ್ಥಾನ ಮತ್ತು ಸಹಜ ಸ್ಥಾನದ ವಿಶೇಷವಾದ ಅನುಗ್ರಹ ಇರುವ ಕಾರಣ ಅನೇಕ ಶುಭಫಲಗಳು ಆಗಲಿವೆ. ವ್ಯಾಪಾರದವರಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ಕೆಲವರಿಗೆ ಬಡ್ತಿ, ಪ್ರಮೋಷನ್, ಇನ್ಕ್ರಿಮೆಂಟ್ ಎಲ್ಲ ಸಿಗುವಂಥದ್ದು. ಜೊತೆಗೆ ನಿರೀಕ್ಷಿತವಾದ ಧನ ಆದಾಯ ಚೆನ್ನಾಗಿರುತ್ತೆ. ಅನಿರೀಕ್ಷಿತವಾದ ಅಥವಾ ಆಕಸ್ಮಿಕ ಧನಲಾಭ ಅಂತ ಹೇಳ್ತಾರೆ, ಆಕಸ್ಮಿಕ ಧನಲಾಭ ಆಗುವಂಥ ಯೋಜನೆ ಈ ತಿಂಗಳಲ್ಲಿ ಬರಲಿದೆ. ಹಾಗಾಗಿ ಶುಕ್ರನ ಅನುಗ್ರಹ ಬಹಳ ಅತ್ಯುತ್ತಮವಾಗಿರುತ್ತೆ. ಬಾಂಧವ್ಯ ಚೆನ್ನಾಗಿರುತ್ತೆ. ಪತಿ ಪತ್ನಿಯರಿಗೂ ಅಥವಾ ಪ್ರೇಮಿಗಳ ಮಧ್ಯೆ ಬಾಂಧವ್ಯ ಚೆನ್ನಾಗಿ ಮಾಡುತ್ತೆ. ಇನ್ನು ಶನಿ ಮಹಾರಾಜರು ನಿಮಗೆ ಹಿಂದೆನೂ ಸಪ್ತಮದಲ್ಲೇ ಇದ್ದರು, ಈಗಲೂ ಅವರು ಸಪ್ತಮದಲ್ಲಿದ್ದಾರೆ. ಅವರಿಗೆ 27ರವರೆಗೂ ವಕ್ರಗತಿ ಇರುವ ಕಾರಣ ಅವರಿಂದ ನಿಮಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಹೆಚ್ಚು ಇರೋದಿಲ್ಲ. ಆದರೆ 27ರ ಬಳಿಕ 28ರಿಂದ ಅವರು ರುಜಿಗತಿಗೆ ಬಂದಾಗ ಸಣ್ಣ ಪುಟ್ಟ ಸಾಂಕೇತಿಕವಾದ ಅಡ್ಡ ಪರಿಣಾಮಗಳು ಬರ್ಬೋದು. ಮಾತಿನ ಚಕಮಕಿ, ವಾಗ್ವಾದ, ಕಲಹಗಳು ಬರ್ಬೋದು. ಅಥವಾ ದಂಪತಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಎಲ್ಲ ತಿಂಗಳ ಕೊನೆಯ ಭಾಗದಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ರಾಹುಕೇತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ತಿಂಗಳಿಡೀ ಪೂರಕವಾಗಿದ್ದಾನೆ. ಕಳೆದ ತಿಂಗಳಲ್ಲೂ ಅಥವಾ ಮುಂದಿನ ತಿಂಗಳು ಸಹ ಅವರು ನಿಮಗೆ ವಿರುದ್ಧವಾಗಿ ಇರೋದಿಲ್ಲ. ಯಾಕಂದರೆ ರಾಹುಕೇತುಗಳ ಪರಿವರ್ತನೆ 18 ತಿಂಗಳಿಗೊಮ್ಮೆ ಅಷ್ಟೇ ಆಗುವಂಥ. ಹಾಗಾಗಿ ಸದ್ಯದಲ್ಲಿ ಯಾವುದೇ ರಾಹುವಿನ ಪರಿವರ್ತನೆ ಇಲ್ಲದ ಕಾರಣವಾಗಿ ನಿಮಗೆ ವಿಶೇಷವಾಗಿ ರಾಹುವಿನ ಜಯ, ಲಾಭ, ಸುಖ ಸಿಗಲಿದೆ. ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಬರಲಿದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ, ಮಿತ್ರರಿಂದ ಬಂಧುಗಳಿಂದ ಸಹಾಯ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ರಾಹು ನಿಮಗೆ ಮಾಡಿಕೊಳ್ಳಲಿದ್ದಾನೆ. ಇನ್ನು ಕೆಲವರಿಗೆ ವಿದೇಶದ ಉದ್ಯೋಗ, ವಿದೇಶ ಪ್ರವಾಸ ಯೋಗ ಸಹ ಒದಗಿ ಬರ್ಬೋದು ಈ ಒಂದು ರಾಹುವಿನ ಕ್ರಮದಿಂದ. ಇನ್ನು ಕೇತು ನಿಮಗೆ ವಿರುದ್ಧವಾಗಿ ಇದ್ದಾನೆ. ಅವರ ಶಿವರಾಶಿಯಲ್ಲಿದ್ದ ಕಾರಣ ನಿಮಗೆ ನಷ್ಟ ಭಾವ. ಹಾಗಾಗಿ ಆಕಸ್ಮಿಕ ನಷ್ಟಗಳು ಕೆಲವೊಮ್ಮೆ ಆಗ್ಬೋದು. ಅಥವಾ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು, ಅಥವಾ ಬಂಧು ಅಥವಾ ಮಿತ್ರರ ಮೂಲಕ ಯಾವುದೇ ರೀತಿಯ ರಾಂಗ್ ನಿಮಗೆ ಸಜೆಷನ್ ಅಥವಾ ರಾಂಗ್ ಅಡ್ವೈಸ್ಗಳು ಬಂದು ಅದನ್ನು ಪಾಲನೆ ಮಾಡಲಿಕ್ಕೋಗಿ ನೀವು ಕಷ್ಟಕ್ಕೆ ಸಂಕಷ್ಟಕ್ಕೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವೆಲ್ಲವನ್ನು ಚೆನ್ನಾಗಿ ಗಮನದಲ್ಲಿಟ್ಕೊಳ್ಬೇಕು. ಯಾವುದೇ ರೀತಿಯ ನೀವು ಇತರ ವ್ಯಕ್ತಿಗಳ ಒಂದು ಸಲಹೆ ಸೂಚನೆಯನ್ನು ಅಥವಾ ಅವರ ಒಂದು ಆಮಿಷಕ್ಕೆ ಒಳಗಾಗುವಂಥ ವಿಚಾರಗಳಿಗೆ ನೀವು ಹೋಗಬೇಡಿ. ಅವೆಲ್ಲವೂ ನಿಮಗೆ ಮಾಯೆಯ ಸ್ವರೂಪವಾಗಿ ಮತ್ತೆ ನಿಮಗೆ ನಷ್ಟಕ್ಕೆ ಕಷ್ಟಕ್ಕೆ ಗುರಿ ಮಾಡ್ಬೋದು. ಇಂತಹ ವಿಚಾರದಿಂದ ಸ್ವಲ್ಪ ದೂರ ಇರಬೇಕು. ರಾಹು ನಿಮಗೆ ಅಷ್ಟು ಪೂರಕವಾಗಿರೋದಿಲ್ಲ. ಇನ್ನು ಕೆಲವರಿಗೆ ಮೂಢನಂಬಿಕೆ, ಮಾಟ ಮಂತ್ರಗಳ ಒಂದು ಅಂಜಿಕೆ ಇತ್ಯಾದಿ ಎಲ್ಲ ಬರ್ಬೋದು. ಅಂದರೆ ರಾಹುವಿನಿಂದ ಮಾಯೆಯ ಫಲಗಳು ನಿಮ್ಮ ಮೇಲೆ ಆಗ್ಬೋದು. ಅವೆಲ್ಲ ಸಮಾನ ಗಮನದಲ್ಲಿಟ್ಕೊಂಡು ಅವೆಲ್ಲವನ್ನ ನೀವು ಮೆಟ್ಟಿಕೊಂಡು ನೀವು ದೇವತಾ ಭಕ್ತಿಯನ್ನು ಮಾಡಬೇಕಾಗತ್ತೆ. ಇವೆಲ್ಲವೂ ನಿಮಗೆ ರವಿಯಿಂದ ಆರಂಭಿಸಿ ಕೇತುವಿನವರೆಗೆ ಯಾವ್ಯಾವ ಗ್ರಹಗಳು ಯಾವ ರೀತಿ ನಿಮಗೆ ಸಹಾಯ ಮಾಡಲಿ ಅನ್ನೋದರ ಒಂದು ಸಂಕ್ಷಿಪ್ತ ನೋಟ ನೋಡಿದ್ದಾಯಿತು. ಇನ್ನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡೋದು ಚಂದ್ರನ ಬಲ ಅಥವಾ ಚಂದ್ರನ ಅನುಗ್ರಹ ನಿಮಗೆ ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇದೆ, ಯಾವ ದಿನಗಳಲ್ಲಿ ಚಂದ್ರ ಬಲದ ಕೊರತೆ ಇದೆ, ಏನೇ ಪರಿಣಾಮ ಆಗ್ಬೋದನ್ನು ಗಮನಿಸೋಣ. ನವಂಬರ್ 1ರಂದು ನಿಮಗೆ ವಿಶೇಷವಾಗಿ ಚಂದ್ರನ ಷಷ್ಠದ ವಿಶೇಷವಾದ ಜಯ, ಲಾಭ, ಸುಖ ಇದೆ. ನವಂಬರ್ 1ರಂದು ವಿಶೇಷವಾಗಿ ಕೆಲವರಿಗೆ ಆಕಸ್ಮಿಕ ಧನಲಾಭ ಆಗ್ಬೋದು. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ, ಶುಭ ವಾರ್ತೆಗಳನ್ನು ಕೇಳುವಂಥ ಅವಕಾಶ ಬರುತ್ತೆ ಈ ನವಂಬರ್ 1ರಂದು. 2, 3ರಲ್ಲಿ ಸಹ ನಿಮಗೆ ಚಂದ್ರನ ಬೆಂಬಲ ಇರುತ್ತೆ. 2, 3ರಲ್ಲಿ ಸಹ ನಿಮಗೆ ಇಷ್ಟ ಸಿದ್ಧಿ, ಲಾಭ ಸಿದ್ಧಿ ಎಲ್ಲ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಖುಷಿಯಾಗುವಂಥ ಘಟನೆಗಳು, ಮಿತ್ರರೊಂದಿಗೆ ಬಂಧುಗಳಿಗೆ ಕಾಲ ಕಳೆಯುವಂಥದ್ದು, ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥ ಅವಕಾಶ, ಅಥವಾ ವಿಶೇಷವಾದ ದೇವತಾ ಕ್ಷೇತ್ರದಲ್ಲಿ ನಿಮಗೆ ಮನಸ್ಸಿಗೆ ಖುಷಿಯಾಗುವಂಥ ಘಟನೆ. ಈ ರೀತಿ 2, 3ರಲ್ಲಿ ಸಹ ವಿಶೇಷವಾದ ಶುಭಫಲಗಳನ್ನು ನಿರೀಕ್ಷೆ ಮಾಡ್ಬೋದು ನವಂಬರ್ನಲ್ಲಿ ಕನ್ಯಾ ರಾಶಿಯವರು. 4, 5, 6, 7 ಈ 4 ದಿನಗಳಲ್ಲಿ ವಿರುದ್ಧವಾದ ಫಲಗಳಾಗಲಿವೆ. ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು. ಜೊತೆಗೆ ಹಣಕಾಸಿನ ಅವಶ್ಯಕತೆ ನಿಮಗೆ ಜಾಸ್ತಿ ಕಾಡ್ಬೋದು. ಆದಾಯ ಕೊರತೆ ಆಗ್ಬೋದು. ಜೊತೆಗೆ ಸಿಗಬೇಕಾದ ಹಣಕಾಸು ವಿಳಂಬ ಆಗುವಂಥದ್ದು, ಜೊತೆಗೆ ವಿಪರೀತ ಖರ್ಚುಗಳು, ಅನಾವಶ್ಯಕ ಖರ್ಚುಗಳೆಲ್ಲ 4, 5, 6, 7ರಲ್ಲಿ ಬರ್ಬೋದಾಗಿದೆ. ಇನ್ನು 8, 9, 10, 11, 12 ನಿರಂತರವಾಗಿ ನಿಮಗೆ ಆ ದಿನಗಳಲ್ಲಿ ಅನೇಕವಾದ ಶುಭಫಲಗಳು 5 ದಿನಗಳಲ್ಲಿ ಆಗಲಿವೆ. 8ರಿಂದ 12ರವರೆಗೆ ಲಾಭ, ಸುಖ, ಜಯ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ. ಉದ್ಯೋಗದಲ್ಲಿ ಪ್ರಗತಿ, ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳ ಆಗುವಂಥದ್ದು ಅಥವಾ ಯಾವುದೇ ರೀತಿಯ ಬೆಲೆ ಏರಿಕೆ ಪ್ರಭಾವದಿಂದ ನಿಮ್ಮ ಉತ್ಪನ್ನಗಳು ಹೆಚ್ಚಾಗಿ ಬಿಕರಿಯಾಗುವಂಥದ್ದು ಮುಂತಾದ ಅನೇಕ ಪೌಢ ಸದೃಶವಾದ ಘಟನೆಗಳು 8, 9, 10, 11, 12ರಲ್ಲಿ ಜರಗಲಿವೆ. ಉದ್ಯೋಗಿಗಳಿಗೆ, ಕೃಷಿಕರಿಗೆ, ವ್ಯಾಪಾರಿಗಳಿಗೆ ಎಲ್ಲರಿಗೂ ಉತ್ತಮ ಫಲಗಳನ್ನು ಕನ್ಯಾ ರಾಶಿಯವರು ಈ 5 ದಿನಗಳಲ್ಲಿ ನಿರೀಕ್ಷೆ ಮಾಡ್ಬೋದು. ದಿನ ಸದುಪಯೋಗಪಡಿಸಿಕೊಳ್ಳಿ. ಇನ್ನು 13, 14 ಮಿಶ್ರ ಫಲಗಳ ಸೂಚನೆ, ಮಾತಿನ ಚಕಮಕಿ, ಕಷ್ಟ ನಷ್ಟಗಳ ಸಾಧ್ಯತೆ, ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು. 16, 17 ನಿಮ್ಮ ಪಾಲಿಗೆ ಉತ್ತಮ ದಿನ. 16, 17ರಲ್ಲಿ ನಿಮಗೆ ವಿಶೇಷವಾದ 15, 16, 17ರಲ್ಲಿ ನಿಮಗೆ ಜಯ, ಲಾಭ, ಸುಖ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ. ಮಾಡುವಂಥ ಪ್ರಯತ್ನಗಳ ಸಫಲತೆ ಇದೆ. ವಿದ್ಯಾರ್ಥಿ ಯುವಕರಿಗೂ ಉತ್ತಮ ಫಲ. 18, 19 ಮಿಶ್ರ ಫಲಗಳ ಸೂಚನೆ, ಕಷ್ಟ ನಷ್ಟಗಳ ಸಾಧ್ಯತೆ, ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದು, ಮಾಡುವಂಥ ಕೆಲಸ ಕೆಲವು ವಿಘ್ನಗಳು ಬರ್ಬೋದು 18, 19ರಲ್ಲಿ. 20, 21, 22 ಅತ್ಯಂತ ಅದ್ಭುತವಾದ ಶುಭಫಲಗಳ ಸೂಚನೆ, ಜಯ, ಲಾಭ, ಸುಖ ಇದೆ, ಇಷ್ಟಾರ್ಥ ಸಿದ್ಧಿ ಆಗಲಿದೆ. ಮಾಡುವಂಥ ಪ್ರಯತ್ನದಲ್ಲಿ ಸಫಲತೆ ಇದೆ. ಉದ್ಯೋಗದಲ್ಲಿ ನಿಮಗೆ ಪ್ರಗತಿ ಹೆಚ್ಚಾಗಿ ಕಂಡು ಬರ್ಬೋದು. ಸ್ವಂತ ಉದ್ಯಮ ವ್ಯಾಪಾರ ಮಾಡೋರಿಗೆ ಅನೇಕ ರೀತಿಯ ಲಾಭ ಆದಾಯಗಳು, ಕೃಷಿಕರಿಗೆ, ಕೈಗಾರಿಕೆ ನಡೆಸೋರಿಗೆ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಪ್ರಯೋಜನಗಳು ಆಗಲಿವೆ. ಹಾಗಾಗಿ ಈ 3 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. 20, 21, 22ರಲ್ಲಿ ಅನೇಕ ಶುಭ ಫಲಗಳು. 23, 24 ಮಿಶ್ರ ಫಲಗಳು ಬರಲಿವೆ.
23, 24 ಬಂಧು ಮಿತ್ರರ ಜೊತೆ ಕಲಹ, ಮಾತಿನ ಚಕಮಕಿ, ವಾಗ್ವಾದ, ಕೆಲಸ ಸ್ಥಳದಲ್ಲಿ ನಿಮಗೆ ವಿರುದ್ಧವಾದ ಸಂಚು ಮಾಡೋದು, ಅದು ಮೇಲಾಧಿಕಾರಿಗಳ ಕಿರುಕುಳ ಮುಂತಾದ ಅಹಿತಕರವಾದ ಘಟನೆ ಜರುಗಬಹುದು. ಹಣಕಾಸಿನ ಖರ್ಚುಗಳು ಜಾಸ್ತಿ ಆಗ್ಬೋದು. ಜೊತೆಗೆ ಹಿರಿಯರಿಂದ ಅಥವಾ ಗುರುಗಳಿಂದ ಸ್ವರೂಪದಲ್ಲಿ ಅಥವಾ ಹಿರಿಯರ ಸ್ವರೂಪದಿಂದ ನಿಮಗೆ ಏನಾದರೂ ಮನಸ್ಸಿಗೆ ಬೇಜಾರಾಗುವಂಥ ಒಂದು ಚುಚ್ಚು ಮಾತುಗಳು ಬರ್ಬೋದು. ಆ ಬಗ್ಗೆ ಎಚ್ಚರವನ್ನು ಗಮನಿಸಿಕೊಳ್ಳಿ. 25, 26, 27 ಈ 3 ದಿನಗಳು ಸ್ವಲ್ಪ ಸಾಮಾನ್ಯ ಫಲ ಎಂದು ಕಂಡುಬಂದಿದೆ. ಹಣಕಾಸು ಎಲ್ಲ ಪರವಾಗಿಲ್ಲ, ಆದರೆ ನೀವು ಪ್ರವಾಸ ಮಾಡುವ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನು, ಸುರಕ್ಷಾ ಕ್ರಮಗಳನ್ನು ಅನ್ವಯಿಸಿಕೊಳ್ಬೇಕು. 27, 28 ಬೆಳಗ್ಗೆ 28, 29 ನಿಮ್ಮ ಪಾಲಿಗೆ ಉತ್ತಮ ದಿನ. 28, 29ರಲ್ಲಿ ಜಯ, ಲಾಭ, ಸುಖ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ, ಮಾಡುವಂಥ ಕೆಲಸ ಕಾರ್ಯಗಳು ಶುಭಪ್ರದವಾಗಲಿವೆ. ಇನ್ನು ಕೊನೆಯ ದಿನ 30ನೇ ತಾರೀಕು ನಿಮಗೆ ಅತ್ಯಂತ ಶುಭಫಲಗಳು ನೀಗಲಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಆಕಸ್ಮಿಕ ಧನಲಾಭ, ವಿದ್ಯಾರ್ಥಿ ಯುವಕರಿಗೆ ಶುಭ ಫಲಗಳು. ಹಾಗಾಗಿ 28, 29, 30 ಕೊನೆಯ 3 ದಿನಗಳು ಅತ್ಯಂತ ಅದ್ಭುತವಾದ ಶುಭ ಫಲಗಳು ನಿಮಗೆ ನಿರೀಕ್ಷೆ ಮಾಡಬಹುದು. ಇವೆಲ್ಲವೂ ರವಿಯಿಂದ ಆರಂಭಿಸಿ ಕೇತುವಿನವರೆಗೂ ಹಾಗೂ ಚಂದ್ರನಿಂದ ನಿಮಗೆ ಸಿಗುವಂತಹ ಫಲಗಳನ್ನು ಸಂಕ್ಷಿಪ್ತವಾಗಿ ಈ ತಿಂಗಳಲ್ಲಿ ಯಾವ್ಯಾವ ರೀತಿ ಅದೃಷ್ಟವಾಗಿ ಕೊಡ್ಬೋದು ಅನ್ನೋದು ಗಮನಿಸ್ತೀನಿ. ಇಲ್ಲಿ ನಿಮಗೆ ಅಲ್ಲಿ ಪಂಚಗ್ರಹಗಳು ಅಂದರೆ ವಿಶೇಷವಾಗಿ ರವಿ ಅನುಗ್ರಹ ಆಗಲಿದೆ, ಅಪರೂಪದ ಮಂಗಳನ ಅನುಗ್ರಹ, ಅಪರೂಪಕ್ಕೆ ಸಿಗುವಂಥ ಅತಿಚಾರಿ ಗುರುವಿನ ಬೆಂಬಲ, ಶುಕ್ರನ ಅನುಗ್ರಹ, ರಾಹುವಿನ ಬೆಂಬಲ ತಿಂಗಳ ಪೂರ್ತಿ ಸಿಗುವ ಕಾರಣ ಅದು 5 ಅಥವಾ 6 ಗ್ರಹಗಳು ನಿಮಗೆ ಈ ಒಂದು ಹಂತದಲ್ಲಿ ಶುಭಫಲವನ್ನು ಕೊಡ್ತಾ ಇರ್ತವೆ. ಹಾಗಾಗಿ ಅಪರೂಪಕ್ಕೆ ಸಿಗುವಂಥ ಈ ಪಂಚಗ್ರಹ ಅಥವಾ ಷಡ್ಗ್ರಹಗಳ ಬೆಂಬಲವನ್ನು ಈ ತಿಂಗಳ ಸದುಪಯೋಗಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಈ ತಿಂಗಳಲ್ಲಿ ಮಾಡುವಂಥ ಪ್ರಯತ್ನ, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಶುಭ ಕಾರ್ಯಗಳು, ಮದುವೆ ಮುಂಜಿಯ ವಿಚಾರವಿರ್ಬೋದು, ಮಾತುಕತೆನೋ ಅಥವಾ ಉದ್ಯೋಗದ ಪ್ರಯತ್ನ ಯಾವುದೇ ಇರ್ಬೋದು, ಅದು ನಿಮ್ಮ ಯಾವ ಉದ್ದೇಶ ಇದೆ ಅದನ್ನು ಈಡೇರಿಸಿಕೊಳ್ಳಲಿಕ್ಕೆ ಈ ತಿಂಗಳು ಬಹಳ ಅದ್ಭುತವಾಗಿರುತ್ತೆ. ವಿದ್ಯಾರ್ಥಿ ಯುವಕರಿಗೂ, ಸಾಧಕರಿಗೂ, ಮಹಿಳೆಯರಿಗೂ ಸಹ ಅತ್ಯಂತ ಉತ್ತಮ ಫಲಗಳು ಕನ್ಯಾ ರಾಶಿಯವರಿಗೆ ಈ ನವೆಂಬರ್ನಲ್ಲಿ ಒದಗಿ ಬರಲಿದೆ. ಇನ್ನು ನೀವು ಬಳಸ್ತಕ್ಕಂಥ ಬಣ್ಣದ ವಿಚಾರ ಗಮನಿಸಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ ನಿಮಗೆ ಸೂರ್ಯನ ಅನುಗ್ರಹ ನವೆಂಬರ್ 16ರಿಂದ ತಿಂಗಳ ಕೊನೆವರೆಗಿರುತ್ತೆ. ಹಾಗಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ನಂಬರ್ 1 16ರಿಂದ ನೀವು ಬಳಸ್ಕೊಳ್ಳಿ. ಇನ್ನು ಮಂಗಳನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರುವ ಕಾರಣ ಮಂಗಳನ ಬಣ್ಣವಾದ ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಮಂಗಳನ ಸಂಖ್ಯೆ 9 ನಂಬರ್ 9 ನೀವು ಮಾಸ ಪೂರ್ತಿ ಬಳಸ್ಕೊಳ್ಳಿ. ಇನ್ನು ಗುರುವಿನ ಬೆಂಬಲ ಇರುವಂಥದ್ದು ನಿಮಗೆ 10ನೇ ತಾರೀಕುವರೆಗಿರುತ್ತೆ. ರುಜುಗತಿಯ ಗುರು, ಆ ಬಳಿಕನೂ ಗುರು ನಿಮಗೆ ರಾಶಿ ಪೂರಕವಾಗಿದ್ದಾನೆ, ಆದರೆ ವಕ್ರಗತಿ ಪ್ರಾಪ್ತವಾಗುತ್ತೆ. ಹಾಗಾಗಿ ಆ ರುಜುಗತಿಯಲ್ಲಿ ಇರುವಂಥ ನವೆಂಬರ್ 10ನೇ ತಾರೀಕುವರೆಗೂ ನೀವು ಎಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3 10ನೇ ತಾರೀಕಿಗೆ ಬಳಸ್ಕೊಳ್ಳಿ. ಇನ್ನು ಶುಕ್ರಾನುಗ್ರಹ ಮಾಸ ಪೂರ್ತಿ ಅಂದರೆ ತಿಂಗಳ ಪೂರ್ತಿ ಇದೆ. ಹಾಗಾಗಿ ಶುಕ್ರನಿಗೆ ಸಂಬಂಧಿಸಿದ ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6 ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು. ಇನ್ನು ರಾಹುವಿನ ಬೆಂಬಲ ನಿಮಗೆ ಮಾಸ ಪೂರ್ತಿ ಇರಲಿದೆ. ಹಾಗಾಗಿ ತಿಂಗಳ ಪೂರ್ತಿ ನೀವು ರಾಹುವಿಗೆ ಸಂಬಂಧಿತವಾದ ಗ್ರೇ ಅಥವಾ ಬುಧ ಬಣ್ಣ ಸಂಖ್ಯೆ 4 ನಂಬರ್ 4 ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಬೋದಾಗಿದೆ. ಇವೆಲ್ಲವೂ ಸಾಮಾನ್ಯವಾಗಿ ನವೆಂಬರ್ ತಿಂಗಳ ಒಂದು ಸಂಕ್ಷಿಪ್ತ ಮುನ್ನೋಟದ ಬಳಿಕ ನಿಮಗೆ ಕೆಲವೊಂದು ಗ್ರಹಗಳ ವೈರುಧ್ಯ ಕಾಣ್ಬೋದು. ಕೆಲವೊಮ್ಮೆ ಈಗ ನೋಡಿದರೆ ಆರಂಭದಲ್ಲಿ ನಿಮಗೆ 15ರವರೆಗೂ ರವಿ ಬಲ ಇರೋದಿಲ್ಲ, 10ನೇ ತಾರೀಕು ಬಳಿಕ ಬುಧನ ಬಲ ಇರೋದಿಲ್ಲ, ಶನಿ ಮಹಾರಾಜರು ನಿಮಗೆ ತಿಂಗಳಲ್ಲಿ ಪೂರಕವಾಗಿರೋದಿಲ್ಲ, ಕೇತು ನಿಮಗೆ ವಿರುದ್ಧವಾಗಿರ್ತಾನೆ. ಈ 4 ಗ್ರಹಗಳ ವೈರುಧ್ಯವನ್ನು ಯಾವ ರೀತಿ ನಿವಾರಣೆ ಮಾಡಿದ್ರೆ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಮಾಡ್ಬೋದು. ನೀವು ಗಣೇಶನ ಭಕ್ತಿ ಮಾಡಿ ಅಥವಾ ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡ್ಬೋದು. ಅದೇ ರೀತಿ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಮಾಡುವಂಥದ್ದು, ನಾರಾಯಣ ಅಥವಾ ವಿಷ್ಣುವಿನ ಸ್ವರೂಪದ ಭಕ್ತಿ, ಈಶ್ವರನ ಭಕ್ತಿ ಮುಂತಾದನ್ನು ಮಾಡೋದ್ರಿಂದ, ಅಂಧ ದೇವರುಗಳ ಸಂದರ್ಶನ ಮಾಡೋದ್ರಿಂದ ನಿಮಗಿರತಕ್ಕಂಥ ಗ್ರಹದೋಷ ನಿವಾರಣೆ ಆಗುತ್ತೆ. ಅಥವಾ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳು ಮಾಡೋದಾಗಲಿ, ಅಥವಾ ಈಗ ನವಗ್ರಹಗಳಿಗೆ ಸಂಬಂಧಿಸಿದ ಧಾನ್ಯಗಳನ್ನು ದಾನ ಮಾಡೋದಾಗಲಿ, ಅಥವಾ ಇನ್ನಿತರ ಯಾವುದೇ ರೀತಿಯ ಅನ್ನದಾನ ಸಂಸ್ಥೆಗಳಿಗೆ ಮತ್ತು ಇನ್ನಿತರ ಯಾವುದೇ ರೀತಿಯ ಬಡಬಗ್ಗರಿಗೆ ಅನುಕೂಲವಾಗುವಂಥ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಸಹಾಯ ಮಾಡುವಂಥದ್ದು, ಹಣದ ರೂಪದಲ್ಲಿ ಮಾಡುವಂಥದ್ದು, ಇವೆಲ್ಲವೂ ದಾನ ಧರ್ಮ ಭಕ್ತಿ ಮಾರ್ಗದ ಮೂಲಕ ಇರತಕ್ಕಂಥ ದೋಷವನ್ನು ಕಳೆದುಕೊಳ್ಳಬಹುದಾಗಿದೆ. ಹಾಗೆ ಕನ್ಯಾ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಅತ್ಯಪೂರ್ವಕವಾಗಿ ಪ್ರೌಢ ಸದೃಶವಾದ ಗ್ರಹಗಳ ಬೆಂಬಲ ಈ ತಿಂಗಳು ಬರ್ತದೆ, ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.